ನಮಸ್ಕಾರ. ನಾವು ಮಾಡುವ ಕೆಲಸ ಅತ್ಯುತ್ತಮವಾಗಿರಬೇಕು ಎಂಬ ಹಂಬಲ ಒಳ್ಳೆಯದೇ, ಆದರೆ ಆ ಹಂಬಲವೇ ನಿಮ್ಮನ್ನು ಕೆಲಸ ಮಾಡದಂತೆ ತಡೆಯುತ್ತಿದೆಯೇ? ಇನ್ನೂ ಚೆನ್ನಾಗಾಗಲಿ ಎಂದು ಕಾಯುತ್ತಾ ನೀವು ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಾ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸಮಯವು ಯಾರನ್ನೂ ಕಾಯುವುದಿಲ್ಲ. ಪರಿಪೂರ್ಣತೆ ಎಂಬುದು ಒಂದು ಭ್ರಮೆ, ಆದರೆ ಪ್ರಗತಿ ಎಂಬುದು ವಾಸ್ತವ. ಇಂದು ನಾವು ಈ ಪರಿಪೂರ್ಣತೆಯ ರೋಗದಿಂದ ಹೊರಬಂದು ಸಾಮ್ರಾಜ್ಯ ಕಟ್ಟುವ ಹಾದಿ ತಿಳಿಯೋಣ. 1. 80-20 ನಿಯಮ, ಶ್ರೇಷ್ಠತೆಯ ರಹಸ್ಯ. ದಿ 80-20 ರೂಲ್. ಚಾಣಕ್ಯರ ಮೊದಲ ಪಾಠ: ನಿಮ್ಮ ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ಬಳಸಿ. ಜಗತ್ತಿನ 80% ಫಲಿತಾಂಶಗಳು ಕೇವಲ 20% ಕೆಲಸದಿಂದ ಬರುತ್ತವೆ. ಪರಿಪೂರ್ಣತೆಗಾಗಿ ಆ ಉಳಿದ ಸಣ್ಣಪುಟ್ಟ ವಿಷಯಗಳ ಮೇಲೆ ಅತಿಯಾದ ಸಮಯ ವ್ಯರ್ಥ ಮಾಡಬೇಡಿ. ಕೆಲಸದ ಗುಣಮಟ್ಟ ಮುಖ್ಯ, ಆದರೆ ಅದು ಕಾರ್ಯರೂಪಕ್ಕೆ ಬರುವುದು ಅದಕ್ಕಿಂತ ಮುಖ್ಯ. ಚಾಣಕ್ಯನು ಯುದ್ಧತಂತ್ರ ರೂಪಿಸುವಾಗ ಪ್ರತಿ ಸಣ್ಣ ವಿಷಯಕ್ಕೂ ಪರಿಪೂರ್ಣತೆ ಕಾಯುತ್ತಿರಲಿಲ್ಲ. ಬದಲಿಗೆ ಶತ್ರುವಿನ ಮೇಲೆ ಸರಿಯಾದ ಸಮಯದಲ್ಲಿ ದಾಳಿ ಮಾಡುವುದಕ್ಕೆ ಆದ್ಯತೆ ನೀಡುತ್ತಿದ್ದನು. ತಪ್ಪುಗಳಿಂದ ಕಲಿಯುವ ಹಠ, ಲರ್ನಿಂಗ್ ಫ್ರಮ್ ಇನ್ಪರ್ಫೆಕ್ಷನ್. ಚಾಣಕ್ಯರು ಹೇಳುತ್ತಾರೆ, ಬೇರೆಯವರ ತಪ್ಪುಗಳಿಂದ ಕಲಿಯುವವನು ಬುದ್ಧಿವಂತ, ಆದರೆ ತಪ್ಪು ಮಾಡುವುದಕ್ಕೆ ಹೆದರಿ ಸುಮ್ಮನೆ ಕುಳಿತುಕೊಳ್ಳುವವನು ಮೂರ್ಖ. ಯಾವುದೇ ಒಂದು ದೊಡ್ಡ ಕೆಲಸವು ಮೊದಲ ಬಾರಿಯೇ ಪರಿಪೂರ್ಣವಾಗಿರುವುದಿಲ್ಲ. ವಿಜಯದ ಹಾದಿಯಲ್ಲಿ ತಪ್ಪುಗಳು ಸಹಜ. ಆ ತಪ್ಪುಗಳನ್ನೇ ಪಾಠಗಳನ್ನಾಗಿ ಮಾಡಿಕೊಂಡು ಮುಂದೆ ಸಾಗಿ. ಪರಿಪೂರ್ಣತೆಗಾಗಿ ಕಾಯುವ ಬದಲು ಕಾರ್ಯಪ್ರವೃತ್ತರಾಗಿ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ಮೊದಲ ಹೆಜ್ಜೆ ಯಾವಾಗಲೂ ಅಸ್ಪಷ್ಟವಾಗಿಯೇ ಇರುತ್ತದೆ. ಪಯಣ ಸಾಗಿದಂತೆ ದಾರಿ ಸ್ಪಷ್ಟವಾಗುತ್ತದೆ. ಸಮಯದ ಮಹತ್ವ. ಟೈಮಿಂಗ್ ಈಸ್ ಎವ್ರಿಥಿಂಗ್. ಚಾಣಕ್ಯನ ಪ್ರಕಾರ ಸರಿಯಾದ ಸಮಯದಲ್ಲಿ ಮಾಡುವ ಸಾಧಾರಣ ಕೆಲಸವು ತಡವಾಗಿ ಮಾಡುವ ಪರಿಪೂರ್ಣ ಕೆಲಸಕ್ಕಿಂತ ಶ್ರೇಷ್ಠ. ಅವಕಾಶಗಳು ಮಿಂಚಿನಂತೆ ಬಂದು ಹೋಗುತ್ತವೆ. ಪರಿಪೂರ್ಣತೆಯ ಅಮಲದಲ್ಲಿ ನೀವು ಆ ಅವಕಾಶವನ್ನು ಕಳೆದುಕೊಂಡರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ರಾಜತಂತ್ರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವೇಗವೇ ಗೆಲುವನ್ನು ನಿರ್ಧರಿಸುತ್ತದೆ. ನಿಮ್ಮ ಕೆಲಸ 100ಕ್ಕೆ 100 ಸರಿಯಾಗಿಲ್ಲದಿದ್ದರೂ ಪರವಾಗಿಲ್ಲ, ಅದನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿ ಜನರ ಮುಂದೆ ಇಡಿ. ಜನರು ನೀಡುವ ಪ್ರತಿಕ್ರಿಯೆಯೇ ನಿಮ್ಮನ್ನು ಪರಿಪೂರ್ಣತೆಯ ಕಡೆಗೆ ಕೊಂಡೊಯ್ಯುತ್ತದೆ. ಪರಿಪೂರ್ಣತೆಯ ಹಿಂದೆ ಓಡುವುದನ್ನು ನಿಲ್ಲಿಸಿ, ಶ್ರೇಷ್ಠತೆಯ ಕಡೆಗೆ ನಡೆಯುವುದನ್ನು ಆರಂಭಿಸಿ. ನಿಮ್ಮ ಪ್ರತಿ ಹೆಜ್ಜೆಯೂ ನಿಮ್ಮ ಯಶಸ್ಸಿನ ಕಥೆಯಾಗಲಿ. ನೀವು ಯಾವುದಾದರೂ ಕೆಲಸವನ್ನು ಪರ್ಫೆಕ್ಟ್ ಅಲ್ಲ ಎಂಬ ಕಾರಣಕ್ಕೆ ಅರ್ಧಕ್ಕೆ ಬಿಟ್ಟಿದ್ದೀರಾ? ಆ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಅತಿಯಾದ ಆಲೋಚನೆಯಿಂದ ಕೆಲಸ ಮುಂದೂಡುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಕ್ರಿಯೆಯಲ್ಲಿ ನಂಬಿಕೆಯಿಡಿ. ಇದು ನಿಮ್ಮ ಚಾಣಕ್ಯ.